ವರ್ಷ ಆಗಟ್ಟಿಗೆ ಎರಡು ಮಕ್ಕಳಾತವ ಮಕ್ಕಳಾಗಣ ಏನು ಹಣದಾಗ ಕೂತು ತಿಂದಿರ್ತಾರ ನೋಡ್ರಿ ಸಜ್ಜಕ ಹಾಲ ತುಪ್ಪ ಸಿರ ಎಲ್ಲ ಸಿಹಿ ತಿಂದು ಈ 48 kg ಹೆಣ್ಮಕ್ಳು 70-75 kg ಹಾಕ್ತಾರ್ರಿ. ಕೂತ್ರೆ ಹೇಳಕ್ಕೆ ಬರಂಗಿಲ್ಲ, ಎದ್ರ ನಡಿಲಾಕ್ ಬರಂಗಿಲ್ಲ. ಅವಾಗೆಲ್ಲ ನಮ್ಮ ತಾಯಂದಿರು ಕೂಟುತ್ತಿದ್ರು, ಬೀಸ್ತಿದ್ರು, ಬೆಟ್ಟು ರೊಟ್ಟಿ ಮಾಡ್ತಿದ್ರು, ಎಲ್ಲ ಮನೆ ಕೆಲಸ ಮಾಡ್ತಿದ್ರು. ಆದ್ರೆ ಹೆಣ್ಮಕ್ಳು ದಪ್ಪ ಆಗಿಬಿಟ್ಟಾರ. ಗುಂಡಣ್ಣ ಡಿಗ್ಗಿ ಚಪ್ಪಾಳೆ ತಟ್ಟಿ ನಮ್ಮ ಕಲಬುರಗಿಯ ಹೆಮ್ಮೆಯ ಹಾಸ್ಯ ಭಾಷಣಕಾರ ಆರೋಗ್ಯ ಇಲಾಖೆಯಲ್ಲಿ ವಾಹನ ಚಾಲಕರಾಗಿ ಕೆಲಸ ಮಾಡ್ತಿರೋ ಗುಂಡಣ್ಣ ನಮಗೆ ತಮ್ಮಿದ್ದಂಗೆ. ಹಿಂಗೆ ಒಬ್ಬ ಹುಡುಗ ಕಮಲಾಪುರದ ಹುಡುಕ್ಯಾಡಿ ಲಗ್ನ ಮಾಡ್ಕೊಂಡ್ರಿ. ಹುಡುಗಿ ಭಾಳ ತೆಳ್ಳಗೆ ಬೆಳಗದ್ದಿ ಸ್ಮಾರ್ಟ್ ಚಂದ ಇದ್ದು ಜಿಂಕಿ ಮರಿಯಿಂದ ಕುಣ್ಕೋತ ಬರ್ತಿದ್ಲು. ಯಾಕಂದ್ರೆ ಜಸ್ಟ್ 46 kg ಇದ್ದಳ್ರಿ. ತೆಳ್ಳಗಿದ್ದು ಬೆಳ್ಳಗದ್ದಿ ಸಿನಿಮಾ ನಟಿ ಇದ್ದಾಗ ಭಾಳ ಖುಷಿಲೆ ಲಗ್ನ ಮಾಡ್ಕೊಂಡು ಊಟಿ ಕರ್ಕೊಂಡು ಹೋದನ್ರಿ. ಊಟಿ ಕರ್ಕೊಂಡು ಹೋದ ಆಕಿ ಹೇಳ್ತಿ ಕುಣ್ಕೋತ ಜಿಕ್ಕೋತ್ ಬಂದು ಆದ ಕುಣಿದು ಬಾರೆ ನಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ನೀನೇ ವಿಸ್ಮಯ ನಿನ್ನ ರೂಪ ವಿಸ್ಮಯ ಆಡದರಿ. ಕರ್ಕೊಂಡು ಬಂದ ದಸ್ತಾಪುರಕ್ಕೆ ಮಣಿ ಮಾಡದ. ವರ್ಷ ಆಯ್ತು, 2 ವರ್ಷ ಆಯ್ತು. 7-8 ವರ್ಷದಾಗ 2 ಮಕ್ಕಳಿಗೆ ಹಡದಾಗ ರೆಸ್ಟ್ ಮಾಡಿ ಕೂತಳು. ರೊಟ್ಟಿ ಮಾಡಲಿಲ್ಲ, ಬಟ್ಟಿ ಒಗಿಲಿಲ್ಲ, ಭಾಂಡೆ ತಿಕ್ಕಲಿಲ್ಲ. 47 kg ಇದ್ದು ಹೇಳ್ತಿ 81 kg ಆಗೋಡ್ರಿ. ಕೂತ್ರು ಹೇಳಕ್ ಬರಲಿಲ್ಲ, ಎದ್ರ ನಡಿಲಾಕ್ ಬರಲಿಲ್ಲ. ಯಪ್ಪ ಉತ್ಸಪ ಅಲ್ಲಕತ್ತಿದ್ದು. ಮತ್ತು ಗಂಡ ಆಡ್ದ ಕುಳಿತು ಬಾರೆ ರೆಸ್ಟು ಮಾಡಿ ಬಾರೆ ಅಳತೆ ಮೀರಿ ಬೆಳದೆಯಲ್ಲಿ ನೀನೇ ವಿಸ್ಮಯ ನಿನ್ನ ಗಾತ್ರ ವಿಸ್ಮಯ ನಿನ್ನ ಪಕ್ಕ ನಿಂತಾನ ಮಂಗಮಾಯ ಅಂದ ಗಂಡ. ಅಂತ ಪರಿ ದಪ್ಪ ಆಗಿದ್ದತ್ತ ಹೆಣ್ಮಕ್ಳು ಭಾಳ ದಪ್ಪ ಆಗ್ಲಕತ್ತೀವಿ. ಅದಕ್ಕೆ ನಾವು ಸ್ವಲ್ಪ ಆರೋಗ್ಯ ಕಾಪಾಡ್ಕೋಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಹಿಂಗೆ ಹಳ್ಳಿಯಾಗ ಏನು ಮಾಡ್ಯಾಡ್ರಿ ಸರ್, ಒಬ್ಬಕ್ಕೆ ದಮ್ಮ ಹೇಳ್ತಿ ಭೀಮಸೆ ನಮ್ಗೆ 80 kg ಆಗ್ಯಾವ. ಮನ್ಸೂರು ತುಂಬ ಒಬ್ಬಕ್ಕೆ ಮಕ್ಕಳ 80 kg ಮತ್ತು ಫುಲ್ ಆಯ್ತದು ಮಾಂಸ. ಅದು ಗಂಡ ಪಾಪ ಮನೆಯಾಗ ಹೊರಗೆ ಆಫೀಸ್ನಾಗ ಕೆಲಸ ಮಾಡಿ ತೆಳ್ಳದು ಪಟ್ಟಿದ್ದಂದ್ರ ಅವ ಮನ್ಸೂರು ಮಕ್ಕಳಿಗೆ ಚಾಪಿ ಹಾಕ್ಬಿಡು ಗಂಡ ಮಕ್ಕೊಂಡ. ರಾತ್ರಿ 12-12:30 ಆಯಿತು. ಪಪ್ಪತ್ತು ಬಿದ್ದು ಗಂಡನ ಮ್ಯಾಲ ಅಲ್ಲೇ ಕೈ ಕಲ್ಲವ. ಯಾಕೆ ಏನಾಯ್ತು ಏನು ಮಾಡ್ರಿ, ಈ ಭೂಕಂಪ ಆಯ್ತ್ರಿ ಅಂದ್ರೆ ಭೂಕಂಪ ಆಯ್ತಾ ದಪ್ಪಿನಿ ಬಿದ್ದ ಮೇಲೆ ನೋಡದೇ ಭೂಕಂಪ ಅಂದವ ಗಂಡ. ಅವಾಗ ಎಷ್ಟು ಚಂದ ತೆಳ್ಳಗೆ ಎಷ್ಟು ಸ್ಮಾರ್ಟ್ ಇದ್ದಿ, ಮ್ಯಾಲ ಬಿದ್ದರೆ ಚಂದ ರೇಷ್ಮೆ ಶಾಲ ಬಿದ್ದಾಗ ಆಗ್ತಿರ್ತದೆ, ಹೂವಿನ ಬುಟ್ಟಿ ಚಂದಾಗ ಆಗ್ತಿತ್ತು. ಈಗ ನೋಡು ಗುಡ್ಡಾನೆ ಕಡೆ ಮ್ಯಾಲ ಬಿದ್ದಾಗ ಆಗಿರುತ್ತೆ. ಅದಕ್ಕೆ ಹೆಣ್ಮಕ್ಳು ಭಾಳ ದಪ್ಪ ಆಗಲಕತ್ತೀವಿ. ಹಿಂಗೆ ಧಾರವಾಡದಂತ ಊರಾಗ್ರಿ ಗಂಡ ಎತ್ತಿ ಕುಂದಿರ್ಸಿ ಗಂಡನ ಹೆಸರು ಹೇಳು ಹಂಗೆ ಹೇಳ್ತಾರೆ. ಒಡಪಾಟ್ ಹೆಸರು ಅಲ್ಲಕತ್ತರಿ. ಎಲ್ಲಿ ಧಾರವಾಡದಾಗ ಹೇಳ್ತದಾಳ 80 kg, ಗಂಡದಾನ ಸೊಟ್ಟ 50 kg. ಇಬ್ಬರಿಗೆ ಕುಂದಿರ್ಸಿ ಕೇಳಾಕತ್ತಾರ. ಮೊದಲು ಹೆಂಡತಿ ಪಾಳೆ ಬಂತು, ಒಡಪಾಟ್ ಕೇಳು ಅಕ್ಕಿ ಹೆಂಡತಿ ಹೇಳುದು ಏನು ಹೇಳ್ತಾವ. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಿಯಾಗಿರೋದು ಸಿದ್ದಾರೂಢರ ಮಠ. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಿಯಾಗಿರೋದು ಸಿದ್ದಾರೂಢರ ಮಠ. ನಾ ಗಂಡನ ಹೆಸರು ಹೇಳ್ತೀನಿ ಸಾಯು ಮಠ. ಭಾರಿ ಐತದು. ನೀನು ಹೆಂಡತಿ ಒಡಪಾಟ್ ಹೆಸರು ಹೇಳೋ ಅಲ್ಲೇ ನೀನು ಒಡಪಾಟ್ ಹೆಸರು ಹೇಳೋದ್ರೆ ಗೆಳೆಯರು. ಅವ ಶುರು ಮಾಡ್ದ. ಎಷ್ಟು ಅಂತ ಹೇಳ್ತಾವ ನೋಡ್ರಿ ಅವ. ಧಾರವಾಡದ ಆ ಕಡೆ ಡೆಂಟಲ್, ಧಾರವಾಡದ ಈ ಕಡೆ ಮೆಂಟಲ್. ನಾನು ಹೇಳ್ಕೊಂಡು ಕ್ವಿಂಟಲ್ ಅಂತ 50 kg ಆಗಿದ್ದು ನೋಡ್ರಿ. ಆಮೇಲೆ ಇನ್ನೊಬ್ಬಕ್ಕೆ ಹೆಂಡತಿಗೆ ಏನು ಗಂಡನ ಮೇಲೆ ಸಿಟ್ಟಿತ್ತ ಏನೋ, ಗಂಡನ ಹೆಸರು ಹೇಳೋಣ ಅಕ್ಕಿ ಏನು ಹೇಳ್ಬೇಕ್ರಿ. ಆ ಕಪಾಟ ಈ ಕಪಾಟ, ಹಾಲಿನ ಕಪಾಟ ಮಸಲಿನ ಕಪಾಟ. ನನ್ನ ಗಂಡನ ತಲೆ ಪೂರಾ ಕಪಾಟ. ತಲೆ ಒಂದು ಪೂಜೆ ಇದ್ದಿದ್ದು ಗಂಡಗೆ ತಲೆ ಪೂರಾ ಕಪಾಟ. ಇನ್ನೊಬ್ಬ ಗದಿಗಿನ ತೆಕ್ ಗಂಡಿದ್ದ, ಅವ್ನು ಹೆಂಡತಿ ಬೆಳ್ಳಗೆ ಭಾಳ ಚಂದಿದ್ದು ನೋಡ್ರಿ, ಭಾರಿ ಸ್ಮಾರ್ಟ್ ಇದ್ದು. ಆದಾಕಿ ಹೆಂಡತಿಗೆ ಏನಾಗ್ತಿತ್ತು, ಬರೇ ನೆಗಡಿ ಬರ್ತಿದ್ರಿ. ಬರೇ ನೆಗಡಿ ಬರೋದು ಮೂಗು ಸೋರೋದು. ಅವ ಗಂಡ ಶುರು ಮಾಡ್ದ. ಗದಗ ಆ ಕಡೆ ಡಂಬಳ, ಗದಗ ಈ ಕಡೆ ಹಂಬಳ, ನನ್ನ ಹೆಂಡತಿ ಮುಗಿನ ಸಿಂಬಳ ತುಂಬಳ ಅಂದತ್ತವ. ಹಿಂಗೆ ಗಂಡ ಹೆಂಡತಿ ಮಧ್ಯೆ ಭಾಳಷ್ಟು ಹಾಸ್ಯಗಳು ಇರ್ತವೆ. ಭಾಳ ಹಾಸ್ಯಗಳು ಇರ್ತವ ಅನ್ನೋ ಮಾತನ್ನ ಹೇಳ್ತಾ ಬರ್ರಿ
10 ವರ್ಷದಿಂದ 11 ವರ್ಷದಿಂದ ಕಲರ್ಸ್ ಕನ್ನಡ ಚರಣದೊಳಗೆ ನಾನೇ ರಾಜ್ಕುಮಾರ ಅಂತ ಒಂದು ಸ್ಪರ್ಧೆ ಬಂತು. ಆ ಸ್ಪರ್ಧೆಯೊಳಗೆ ಇಡೀ ಕರ್ನಾಟಕದೊಳಗೆ 48 ಮಂದಿ ಆಯ್ಕೆಯಾದರು. 48ರಾಗ 47 ಮಂದಿ ಬರೀ ಜೆಂಟ್ಸ್, ಗಂಡು ಮಕ್ಕಳೇ. ಒಬ್ಬಳೇ ಒಬ್ಬ ಹೆಣ್ಣು ಮಗಳು, ಕಪ್ಪನೆಯ ಆನೆ ಆಕಾರದ ಒಬ್ಬ ಹೆಣ್ಣು ಮಗಳು ಆಯ್ಕೆಯಾದ್ದು. ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಮುಂದೆ ಎಕ್ಸಿಡೆಂಟ್ ಆಗಿ ನಿಂತಿರುವ ನಾನೇ ಇಂದುಮತಿ ಸಾಲೇಮಠಿ. ಏನಿಂದ ತೆಗಿ ಅದಕ್ಕೆ ಆಜು